Hey guys, today is 26th day and yes, ಯಾರ್ಯಾರೆಲ್ಲ ನಿನ್ನೆ ಟಾಸ್ಕ್ ಕಂಪ್ಲೀಟ್ ಮಾಡಿದಿರಾ ಅವರಿಗೆಲ್ಲರಿಗೂ ಕೂಡ ಧನ್ಯವಾದಗಳು and just keep doing guys and whatever I am telling, you don't know without your knowledge you people are improving and you have to analyze it by end of 30 days. Let's see what are the things you learned and all those things. We'll think about it. ಇವತ್ತಿನ ಪ್ರಜಾವಾಣಿ ಪೇಪರ್ ಒಳಗೆ ಒಂದು ಆರ್ಟಿಕಲ್ ಬಂದಿದೆ. ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಈ ಒಂದು 10th ಕ್ಲಾಸಲ್ಲಿ 2025ರಲ್ಲಿ ಬಹಳಷ್ಟು ಕಡಿಮೆ ಜನ ಪಾಸ್ ಆಗಿದ್ದಾರೆ ಅಂತ ಹೇಳಿ. ದ ಪಾಸಿಂಗ್ ಪರ್ಸೆಂಟೇಜ್ ಇಸ್ 26%. ದಟ್ಸ್ ವೆರಿ ವೆರಿ ಲೆಸ್ ಆ್ಯಂಡ್ ಪರ್ಟಿಕ್ಯುಲರ್ಲಿ ನಾರ್ತ್ ಕರ್ನಾಟಕ ಸ್ಟೂಡೆಂಟ್ಸ್ ಆರ್ ವೆರಿ ಲೆಸ್. ಅದಕ್ಕೆ ಪಾಸಿಂಗ್ ಪರ್ಸೆಂಟೇಜ್ ಮಾರ್ಕ್ಸ್ 35 ಇದ್ದಿದ್ದನ್ನು 33%ಗೆ ತಂದಿದ್ದಾರೆ ಆ್ಯಂಡ್ ಹೇಳ್ತಿದ್ದಾರೆ ಈಗ ಹೆಂಗೆ CBSE ಒಳಗೆ ಎಷ್ಟಿದೆಯೋ CBSE ಒಳಗೆ ಹೆಂಗಿದೆಯೋ ಪ್ಯಾಟರ್ನ್ ಅದೇ ಸೇಮ್ ಪ್ಯಾಟರ್ನ್ ತರಬೇಕು ಅಂತ. ಇಲ್ಲಿ ಕ್ವಾಲಿಟಿ ಆಫ್ ಎಜುಕೇಷನ್ ಶುಡ್ ಬಿ ಇಂಪ್ರೂವ್ಡ್ ರಾದರ್ ದೆನ್ ಬ್ರಿಂಗಿಂಗ್ ದೋಸ್ ಮಾರ್ಕ್ಸ್ ಟು ಬಿ ಡೌನ್. ಓಕೆ, ಹೌದಲ್ವಾ? ಸೊ ಮೈ ಕ್ವಶನ್ ಈಸ್, ವಾಟ್ ರಿಫಾರ್ಮ್ಸ್ ಯು ವಾಂಟ್ ಟು ಬ್ರಿಂಗ್ in our country's education system if you become education minister one day? ಇದ್ರೊಳಗೆ ಕೆಲವೊಬ್ರಿಗೆ ಅನಿಸ್ಬೋದು, ನಾ ಏನು ಎಜುಕೇಷನ್ ಮಿನಿಸ್ಟರ್ ಆಗೋದಿಲ್ಲ, ನಾ ಏನೂ ಆಗೋದಿಲ್ಲ, ಒಂದು ಗೌರ್ಮೆಂಟ್ ಜಾಬ್ ಹಿಡಿದ್ರೆ ಸಾಕು ಅಂತ. ನೋ, ದಟ್ ಈಸ್ ಲೈಕ್ ನೆಗೆಟಿವ್ ಮೈಂಡೆಡ್ ಪೀಪಲ್. ಡೋಂಟ್ ಥಿಂಕ್ ಲೈಕ್ ದಟ್. ಯು ಡೋಂಟ್ ನೋ ವೇರ್ ಈಸ್ ಯುವರ್ ಡೆಸ್ಟಿನೇಷನ್ ಆ್ಯಂಡ್ ವೆನ್ ಯು ವಿಲ್ ಗೆಟ್ ವಾಟ್ ಅಪಾರ್ಚುನಿಟಿ ಆಲ್ಸೋ ಯು ಡೋಂಟ್ ನೋ. But even though if you are not interested in politics, but if you have given powers, like ನೀವು ಬದಲಾವಣೆ ತರಬೇಕು ಅಂತ ನಿಮ್ಮ ಹತ್ರ ಪವರ್ನ ಕೊಡೋದಾದರೆ, ವಾಟ್ ಚೇಂಜಸ್ ವಿಲ್ ಯು ಮೇಕ್? ಓಕೆ, ನಿಮ್ಮ ಪ್ರಕಾರ ಎಜುಕೇಷನ್ ವ್ಯವಸ್ಥೆ ಅಕಾರ್ಡಿಂಗ್ ಟು ಯು ಹೆಂಗಿರಬೇಕು, ಹೆಂಗಿರುತ್ತೆ ನಿಮ್ಮ ಒಂದು ಆಳ್ವಿಕೆಯಲ್ಲಿ ಅಂತ ನನಗೆ ತಿಳಿಸಿ. ದಟ್ ಈಸ್ ದ ಟಾಸ್ಕ್ ಆ್ಯಂಡ್ ಯು ಹ್ಯಾವ್ ಟು ಥಿಂಕ್ ಆ್ಯಂಡ್ ರೈಟ್ ಗೈಸ್, ರಿಯಲಿ. ಬಿಕಾಸ್ ನೀವು ಸ್ಕೂಲ್ ಎಜುಕೇಷನ್ನ ಕಲ್ತಿದ್ದೀರಾ, ಆಮೇಲೆ ಹೈಸ್ಕೂಲ್ಗೆ ಹೋಗಿದ್ದೀವಿ ನಾವೆಲ್ಲ, ಆಮೇಲೆ ಕಾಲೇಜ್ಗೆ ಹೋಗಿದ್ದೀವಿ, ಡಿಗ್ರಿ ಕಾಲೇಜ್ಗೆ ಹೋಗಿದ್ದೀವಿ. ವಾಟ್ ರಿಯಲಿ ವಿ ಲರ್ನ್ಡ್ ಇನ್ ದೋಸ್ ಇಯರ್ಸ್, ಅಲ್ಲಿ ಏನಾದರೂ ಅಂಥದ್ದು ಇಂಪಾರ್ಟೆಂಟ್ ಕಲ್ತಿದ್ದೀವ? ಇಫ್ ವಿ ಆರ್ ಅನೇಬಲ್ ಟು ಲರ್ನ್ ಇಟ್, ದೆನ್ ವೈ? ಯಾಕೆ ಕಲೀಲಿಕ್ಕೆ ಆಗಿಲ್ಲ? ಆ್ಯಂಡ್ ಪ್ರಶ್ನಿಸುವಂತಹ ಮನೋಭಾವ ಆಗಿರ್ಬೋದು, ಯಾಕೆ ಇಲ್ಲ ನಮ್ಮ ಮಕ್ಕಳ ಹತ್ರ? ಏನು ಹೇಳಿದ್ರು ಕೇಳ್ತವೆ, ಸುಮ್ಮನೆ ಬರ್ಕೋತವೆ. ವೈ ಇಟ್ ಈಸ್ ಕಂಟಿನ್ಯೂಯಿಂಗ್ ಲೈಕ್ ದಿಸ್? ಓಕೆ, ಲೆಟ್ ಮೀ ನೋ. ಆ್ಯಂಡ್ ಎಸ್, ವಿ ನೀಡ್ ರಿಫಾರ್ಮ್ಸ್ ಗೈಸ್. ಅದರ್ವೈಸ್ ಎಜುಕೇಷನ್ ಸಿಸ್ಟಮಲ್ಲಿ ರಿಫಾರ್ಮ್ಸ್ ಬರಲೇಬೇಕು. ಪ್ರಾಕ್ಟಿಕಲ್ ಎಜುಕೇಷನ್ನ ಕೊಡದೆ ವಿ ಕ್ಯಾನ್ ನಾಟ್ ಮೇಕ್ ಕಿಡ್ಸ್ ಟು ಕ್ರಿಯೇಟ್ ಜಾಬ್ಸ್. ಇಂಡಿಯಾ ನೀಡ್ ಜಾಬ್ ಕ್ರಿಯೇಟರ್ಸ್, ನಾಟ್ ದ ಜಾಬ್ ಸೀಕರ್ಸ್. ಓಕೆ, ಇಫ್ ವಿ ವಾಂಟ್ ದಟ್, ಇಫ್ ವಿ ವಾಂಟ್ skillful people and quality education, then we need reforms. And according to you, you tell me, if you become education minister, what reform you would like to bring in our education system? Write it in group, and all the old batch students, those who attended class, you people are not writing it in group. Please write it in group, then only improvement comes, or else write it in comment box of YouTube. Okay, don't hesitate, don't ತಪ್ಪು ಮಾಡಲಿಕ್ಕೆ ಹೆದರಬೇಡ್ರಿ. ಓಕೆ, ನೀವು ಗೆಲ್ಲಬೇಕು ಅಂದರೆ ಹಿಂದೆ ಯಾವಾಗಾದರೂ ತಪ್ಪು ಮಾಡಲೇಬೇಕು, ಟೆಸ್ಟ್ ಮಾಡಿರಲೇಬೇಕು, ಇಲ್ಲಾಂದರೆ ಆಗೋದಿಲ್ಲ. ಓಕೆ, ಸೊ ಜಸ್ಟ್ ಗೋ ಆ್ಯಂಡ್ ಜಸ್ಟ್ ರೈಟ್ ಇಟ್. ಆ್ಯಂಡ್ ಎಸ್, ಯಾವಾಗಿಂದ ಅಂದರೆ 15th ನೆಕ್ಸ್ಟ್ ಬ್ಯಾಚ್ PSI ಆನ್ಲೈನ್ ಮತ್ತು ಆಫ್ಲೈನ್ 15th ಸ್ಟಾರ್ಟ್ ಆಗ್ತಾ ಇದೆ. 10th ಮಾಡಬೇಕಿತ್ತು, ಬಟ್ ಸಮ್ ಸ್ಟೂಡೆಂಟ್ಸ್ ಆರ್ ಹ್ಯಾವಿಂಗ್ ಎಕ್ಸಾಮ್ಸ್. ಆದ್ದರಿಂದ ಎರಡನ್ನೂ 15th ಮಾಡ್ತಿದ್ವಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಡೆಫಿನೆಟ್ಲಿ ಅವ್ರಿಗೆ ಇನ್ಫಾರ್ಮ್ ಮಾಡಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ಗೈಸ್.